ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಕರ್ನಾಟಕದ ಹೆಮ್ಮೆ, ಕನ್ನಡದ ಹೆಮ್ಮೆ ಅಂತ ಹೇಳ್ಬೋದು. ನಿನ್ನೆ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗಿದೆ. ಈ ಟ್ರೈಲರ್ ಯಾವ ರೀತಿ ಇದೆ, ವಿಶೇಷವಾಗಿ ಸಾಮಾನ್ಯರಿಗೆ ಈ ಟ್ರೈಲರ್ ಅರ್ಥ ಆಗುತ್ತಾ, ಟ್ರೈಲರ್ ಅಲ್ಲಿ ಏನಿದೆ? ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲಾ ಮೂವಿ ಸಿನಿಮಾ ಟ್ರೈಲರ್ ಎಷ್ಟಿರುತ್ತೆ? 7 ನಿಮಿಷ 30 ಸೆಕೆಂಡು, 7 ನಿಮಿಷ 40 ಸೆಕೆಂಡ್ ಅಂದ್ರೆ ಓವರ್ ಆಯ್ತು, ಸರಿನಾ? ಆದ್ರೆ ಈ ಸಿನಿಮಾ ಟ್ರೈಲರ್ ಮಾತ್ರ 4 ನಿಮಿಷ 10 ಸೆಕೆಂಡ್ ಮೇಲೇನೆ ಇದೆ. ಅಂತದ್ದೇನಿದೆ? ಸಾಮಾನ್ಯ ಜನರಿಗೆ ಈ ಟ್ರೈಲರ್ ಅರ್ಥ ಆಯ್ತಾ? ಟ್ರೈಲರ್ ವಿಷಯ ಏನಿದೆ, ಯಾವ ರೀತಿ ನಾವು ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, ಸಿನಿಮಾದಲ್ಲಿ ಏನಿರುತ್ತೆ, ಮೂವಿ ಅಂತ ತಗೊಂಡಾಗ ಈ ಟ್ರೈಲರ್ ಅಲ್ಲಿ ನಮ್ಗೆ ಏನೆಲ್ಲ ಬಿಟ್ಕೊಟ್ಟಿದ್ದಾರೆ, ನಾವೇನೆಲ್ಲ ಅರ್ಥ ಮಾಡ್ಕೋಬಹುದು, ಸಿನಿಮಾ ಫೋಟೋಗ್ರಫಿ ಯಾವ ರೀತಿ ಇದೆ, ಬ್ಯಾಕ್ ಗ್ರೌಂಡ್ ಯಾವ ಮ್ಯೂಸಿಕ್ ಯಾವ ರೀತಿ ಇದೆ, ಟಾಕ್ಸಿಕ್ ಅನ್ನೋ ಟ್ರೈಲರ್ಗೆ, ಟಾಕ್ಸಿಕ್ ಅನ್ನೋ ಒಂದು ಟೈಟಲ್ಗೆ ಈ ಟ್ರೈಲರ್ ಸೆಟ್ ಆಯ್ತಾ, ಶುರುವಾಯ್ತಾ, ಕರೆಕ್ಟ್ ಆಯ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ತುಂಬಾ ದಿನಗಳ ನಂತರ KGF ನಂತರ ಯಶ್ ಅವರು ಸಿನಿಮಾ ಬರಲೇ ಇಲ್ಲ ಅಂತ ಕಾಯೋ ಯಶ್ ಫ್ಯಾನ್ಸ್ಗೆ ಟಾಕ್ಸಿಕ್ ರೂಪದಲ್ಲಿ ವಿಷಕಾರಿಯಾದ ಒಂದು ಟ್ರೈಲರ್ ಬಂತ, ವಿಷಕಾರಿಯಾದ ಒಂದು ಸಿನಿಮಾ ಆಗುತ್ತಾ ಅಂದ್ರೆ ಸೂಪರ್ ಹಿಟ್ ಆಗುತ್ತಾ ಅಂತ ಹೇಳ್ತಾ ಇದೀನಿ. ಯಾಕೆ ಅಂದ್ರೆ ಆ ಟ್ರೈಲರ್ಗೂ ಆ ಟೈಟಲ್ಗೂ ಅಲ್ಲಿ ಮಾಡಿರೋ ಆಕ್ಟಿಂಗ್ ಸಖತ್ತಾಗಿ ಸೂಪರ್ ಆಗಿ ಸೆಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಟೈಟಲ್ಗೆ ತಕ್ಕ ಹಾಗೆ ಟ್ರೈಲರ್ ಇದೆ ವಿಶೇಷವಾಗಿ, ಸರಿನಾ? ಅದೇ ರೀತಿಯಾಗಿ ಈ ಮೂವಿಲಿ ಯಶ್ ಅವರು ಓ ಮೈ ಗಾಡ್ ಅಂತಾನೆ ಹೇಳ್ಬೋದು. ಅವರ ಆಕ್ಟಿಂಗ್ ಸ್ಕಿಲ್ಸ್ ಅಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಬೇಕಾ? KGF ನೋಡಿದಿ ಗುರು, ಮತ್ತೆ ಇದರಲ್ಲಿ ಇನ್ನೇನು ಇಂಪ್ರೂವ್ಮೆಂಟ್ ನೋಡ್ಬೇಕಂತಾನೆ ಕೇಳ್ಬೋದು. 100% ಆಗಿ ಸರಿನಾ? ಆ ರೀತಿ ಆಗ್ತಾ ಇದೆ. ಮತ್ತೊಮ್ಮೆ 100% ಆಗಿ ಹೇಳ್ತಿದ್ದೀನಿ, ಯಶ್ ಅವರು ಸೂಪರ್ ಹಿಟ್ ಮೂವಿ, ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಸಂಶಯ ಬೇಡ, ಡೌಟೇ ಬೇಡ ಅನ್ಸುತ್ತೆ. ಈ ಟ್ರೈಲರ್ ನೋಡಿದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ಏನಂತ ಅಂದ್ರೆ 4 ನಿಮಿಷ ಟ್ರೈಲರ್ ಎಲ್ಲ ಬಿಟ್ಟಿದ್ದಾರೆ, ಅದ್ರ ಅರ್ಥನೇ ಆಗ್ತಾ ಇಲ್ಲ ಗುರು ಅಂತ. ಹೌದು, ಕೆಲವ್ರಿಗೆ ಅರ್ಥ ಆಗಲ್ಲ, 2-3 ಸಲ ಸ್ಲೋ ಮೋಷನ್ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಅಂತೀನಿ. ಇದು ರಾಯ, ಮತ್ತೆ ಅದಾದ್ಮೇಲೆ ಒಂದು ಕ್ಯಾರೆಕ್ಟರ್ ಅಲ್ಲಿ ಬಂದಾಗ, ರಾಯನ ಕ್ಯಾರೆಕ್ಟರ್ ಅಲ್ಲಿ ತಂದೆ ಮಗ ಇಬ್ರು ಫೈಟ್ ಮಾಡೋ ಸೀನ್ ಇದೆ, ನೀವು ನೋಡ್ಬೋದು. ಆದಿತ್ಯ ಕಿರ್ವಾನಿ ಇದಾರಲ್ಲ, ಆ ಹೀರೋಯಿನ್ ಹತ್ರ ಕಿಯಾರ ಇದಾಳಲ್ಲ, ಆ ಹೀರೋಯಿನ್ ಹತ್ರ ಯಶ್ ಅವರು ಮಗನೇ ಅವ್ರ ಮಗ ಅಂತ ಅನ್ಸುತ್ತೆ. ಆ ರೀತಿ ಟ್ರೈಲರ್ ಕಟ್ ಮಾಡಿದ್ದಾರೆ. ವಿಶೇಷವಾಗಿ ತಂದೆ ಮಗನ ನಡುವೆ ಒಂದು ವಿಧ್ವಂಸನೆ ಸೃಷ್ಟಿಯಾಗುತ್ತೆ. ಅದರಲ್ಲಿ ಲಾಸ್ಟ್ ಅಲ್ಲಿ ಒಂದು ಟ್ರೈಲರ್ ಅಲ್ಲಿ ಎಷ್ಟೋರು ಹೇಳ್ತಾರೆ, ಇಟ್ಸ್ ಎ ಟೈಮ್ ಫಾರ್ ಐ ಆಮ್ ಕಮಿಂಗ್ ಅಂತ, ನನ್ನ ಟೈಮ್ ಬಂದಿದೆ, ನಾನು ಈಗ ಬರ್ತಾ ಇದ್ದೀನಿ ಅಂತ. ಅದ್ವಾನಿ ಕೇರ ಇದಾರಲ್ಲ, ಅವರ ಮಗನೇ ಯಶ್ ಆಗಿರಬಹುದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವನ ನೋಡಕ್ಕೆ ಇಷ್ಟ ಇಲ್ಲ, ಅಮ್ಮ ನಾನು ಹೋಗ್ತೀನಮ್ಮ ಅಂತ ಟ್ರೈಲರ್ ತೋರಿಸಿದಾಗ ತಂದೆ ಮಗನ ನಡುವೆ ವಿಶೇಷವಾದ ಫೈಟ್ಸ್ ಇರ್ತವೆ, ವಿಶೇಷವಾದ ಸೀನ್ಸ್ ಎಲ್ಲ ಇರ್ತವೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಸರಿನಾ? ಆ ರೀತಿ ಅಂತ ಇರುತ್ತೆ. ಡಿಸ್ಟರ್ಬೆನ್ಸ್ ಆಗಿ, ಡಿಸ್ಟರ್ಬ್ ಆಗಿ, ಡಿಸ್ಕ್ರಿಪ್ಷನ್ ಆಗಿ ಬರುತ್ತೆ ಅಂದ್ರೆ ಕೇಳೋದಾದ್ರೆ ವೆರಿ ಹೈ ತರ ಕಟ್ ಮಾಡಿದ್ದಾರೆ. ಬಟ್ ತುಂಬಾ ಜನ ಟ್ರೈಲರ್ ಕೆಳಗೆ ಕಮೆಂಟ್ ಮಾಡಿದಾಗ ನಾನು ನೋಡ್ತಾ ಇದ್ದೆ, 4 ನಿಮಿಷ ಟ್ರೈಲರ್ ಎಲ್ಲ ಕಟ್ ಆಗಿದ್ದಾರೆ, ಅರ್ಥನೇ ಆಗ್ತಿಲ್ಲ ಅಂತ. ಇದು ಒಂದು ತಂದೆ ಮಗನ ರಿವೆಂಜ್ ಸ್ಟೋರಿ ಆಗಿರುತ್ತೆ. ಅದಾದ್ಮೇಲೆ ಒಬ್ಬ ವ್ಯಕ್ತಿ ಯಾವ ರೀತಿ ಎಲ್ಲ ಟಾಕ್ಸಿಕ್ ಆದ್ರೆ, ಯಾವ ವಿಷಯಕ್ಕೆ ಟಾಕ್ಸಿಕ್ ಆಗ್ತಾರೆ, ಯಾವ ವಿಷಯಕ್ಕೆ ಅವರು ಆ ವಿಷಯದಲ್ಲಿ ವಿಷಕಾರಿ ಆಗ್ತಾನೆ ಅಂತ ನಾವು ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದಂತೂ ಸತ್ಯ, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು, ಯಶ್ ಅವ್ರ ಆಕ್ಟಿಂಗು, ಅದಾದ್ಮೇಲೆ ವಿಜುವಲ್ಸು, ಗ್ರಾಫಿಕ್ಸು ತುಂಬಾ ಅದ್ಭುತವಾಗಿ, ಅಮೇಜಿಂಗ್ ಆಗಿ, ಆಕರ್ಷಕವಾಗಿ ಇದೆ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯವೇ ಬೇಡ, ಸರಿನಾ? ಆ ರೀತಿ ಕಟ್ ಮಾಡಿದ್ರೆ ಟ್ರೈಲರು. ಇನ್ನ ಹೀರೋಯಿನ್ಗಳು ಕುರ್ವಶಿ ಆಗಿರ್ಬೋದು, ಅದಾದ್ಮೇಲೆ ರುಕ್ಮಣಿ ವಸಂತ್ ಆಗಿರ್ಬೋದು, ಅದಾದ್ಮೇಲೆ ನಯನತಾರ ಆಗಿರ್ಬೋದು, ಅದಾದ್ಮೇಲೆ ಅದ್ವಾನಿ ಕಿಯಾರ ಆಗಿರ್ಬೋದು, ಇವರೆಲ್ಲ ಏನಿದ್ದಾರೆ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆಕ್ಚುಲಿ ಇದರಲ್ಲಿ ನಾವು ರುಕ್ಮಣಿ ವಸಂತ್ ಅವ್ರನ್ನ ಎಷ್ಟೋರಿಗೆ ಹೀರೋಯಿನ್ ಆಗಿ ಅಲ್ಲ, ಬೇರೆ ಕ್ಯಾರೆಕ್ಟರ್ ತೋರಿಸಿದ್ದಾರೆ, ಸರಿನಾ? ನಂಗೆ ಅನ್ಸುತ್ತೆ ಈ ಸಿನಿಮಾದಲ್ಲಿ ಡಾಕ್ಟರ್ ಆಗಿರ್ಬೋದಾ ಅಂತ. ಯಾಕಂದ್ರೆ ಯಶ್ ಅವ್ರ ಹತ್ರ ಅದೇ ರೊಮ್ಯಾನ್ಸ್ ಸೀನ್ಸ್ ಆಗಿರ್ಬೋದು, ಒಂದು ಕ್ಲೋಸ್ನೆಸ್ ಸೀನ್ಸ್ ಆಗಿರ್ಬೋದು ಏನೂ ಇಲ್ಲ. ಬಟ್ ಕುರೇಶಿ ಆಗಿರ್ಬೋದು, ಕಿಯಾರ ಆಗಿರ್ಬೋದು, ಅದೇ ರೀತಿಯಾಗಿ ನಯನತಾರ ಅಕ್ಕನೋ ಇಲ್ಲ ತಂಗಿನೋ ಪಾತ್ರದಲ್ಲಿ ಮಾಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ, ಈ ಸಿಟಿಗೆ ನೀನು ರಾಜ ಆಗ್ಬೇಕು, ಕಿಂಗ್ ಆಗ್ಬೇಕು, ಮೆಂಟರ್ ಆಗ್ಬೇಕಂತ ಹೇಳ್ಬೇಕಾದ್ರೆ ಅರ್ಥ ಆಯ್ತು ಅಲ್ಲಿ ಅವರು ಆ ರೀತಿ ಆಗಿರ್ತಾರೆ ಅಂತ, ಸರಿನಾ?
ಆ ರೀತಿ ಇದೆ. ಇನ್ನು ನಿಮಗೆ ಟ್ರೈಲರ್ ನೋಡಿದಾಗ ಏನನ್ಸಂತ ಕಮೆಂಟ್ ಮಾಡಿ. ನನಗೆ ಈ ಟ್ರೈಲರಲ್ಲಿ ಅದ್ಭುತವಾಗಿ ಅನಿಸಿದ್ದು ಏನಂತ ಹೇಳೋದಾದ್ರೆ, ಎಷ್ಟು ಅವ್ರ ಆ್ಯಕ್ಟಿಂಗು ಸೂಪರ್, ಅದೇ ರೀತಿಯಾಗಿ ಮ್ಯೂಸಿಕ್ಕು 100% ಸೂಪರ್, ಅದೇ ರೀತಿಯಾಗಿ ಸಿನಿಮಾ ಫೋಟೋಗ್ರಫಿ ಅಂತೂ ಎಲ್ಲೂ ಕಡಿಮೆ ಮಾಡಿಲ್ಲ, ಸೂಪರಾಗಿ ಅದ್ಭುತವಾಗಿ ಮಾಡಿದ್ರ ಅಂತ ಹೇಳ್ಬೋದು. ಬಟ್ ಕತೆ ಮಾತ್ರ ಎಲ್ಲೂ ಅರ್ಥ ಆಗಿಲ್ಲ ಅಂತ ನಾನೇ ಹೇಳ್ಬಿಡ್ತೀನಿ. ನನಗೆ ತಂದೆ ಮಗನ ಒಂದು ಫೈಟ್ ಸೀನ್ಸ್ ಅಲ್ಲಿ ಇರ್ತವೆ, ಆ ಫೈಟ್ ಸೀನ್ಸ್ ಇದೆ, ಅದೇ ಆ ತಂದೆ ಮಗ ಯಾವ ವಿಷಯಕ್ಕೆ ಆ ರೀತಿ ಆಗ್ತಾರೆ, ಯಾಕೆ ಈ ರೀತಿ ಕಿತ್ತಾಡ್ತಾರೆ, ಯಾವ ರೀತಿ ಎಲ್ಲ ಫೈಟಿಂಗ್ ಆಗುತ್ತೆ, ಸಿಚುವೇಶನ್ಸ್ ಏನು, ಯಾವ ರೀತಿ ಇರುತ್ತೆ ಅನ್ನೋದೇ ಈ ಸಿನಿಮಾದ ಹೈಲೈಟ್ ಆಗಿರುತ್ತೆ. ಅದೆಲ್ಲ ನೋಡ್ಬೇಕಂದ್ರೆ ನಾವು ಸಿನಿಮಾ ನೋಡಲೇಬೇಕು. ಕತೆ ಎಲ್ಲಿ ಬಿಟ್ಕೊಟ್ಟಿಲ್ಲ, ಅಲ್ಲೆಲ್ಲ ಕಟ್ ಮಾಡಿಕೊಟ್ಟಿದೆ ನಮ್ಮ ಹತ್ರ. ಯಾವುದೇ ಒಂದು ಸಿನಿಮಾ ನೋಡಿದ್ರೆ ಇದು ಲವ್ ಸ್ಟೋರಿ, ಇನ್ನೊಂದು ಯಾವುದೋ ಒಂದು ಸಿನಿಮಾ ನೋಡಿದ್ರೆ ಇದು ಫ್ಯಾಮಿಲಿ ಸ್ಟೋರಿ, ಇನ್ನೊಂದು ಸಿನಿಮಾ ನೋಡಿದ್ರೆ ಇಬ್ಬರ ನಡುವೆ ಕಿತ್ತಾಡೋ ಸ್ಟೋರಿ, ಇನ್ನೊಂದು ಸಿನಿಮಾ ನೋಡಿದ್ರೆ ಇದು ದೇಶಕ್ಕೆ ಸಂಬಂಧಪಟ್ಟ ಸ್ಟೋರಿ ಅಂತ ಗೊತ್ತಾಗುತ್ತೆ. ಬಟ್ ಈ ಸಿನಿಮಾದಲ್ಲಿ 4 ನಿಮಿಷ ಟ್ರೈಲರ್ ತೋರಿಸಿದ್ರು ಕೂಡ ನಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನು ಸಿನಿಮಾ ಯಾವ ಮಟ್ಟದಲ್ಲಿ ಇರುತ್ತೆ, ಸಿನಿಮಾ ಆದರೂ ಅರ್ಥ ಆಗುತ್ತಾ ನೋಡಬೇಕು. ನನಗನ್ಸಿದ್ದೇನೆಂದರೆ ಟ್ರೈಲರಲ್ಲಿ ಮಾತ್ರ ಯಾವ ವಿಷಯದಲ್ಲೂ ಕಡಿಮೆ ಮಾಡಿಲ್ಲ, ಬಟ್ ಸಿನಿಮಾದಲ್ಲಿ ಅದೇ ಒಂದು ಸಸ್ಪೆನ್ಸ್ನ ಥ್ರಿಲ್ಲರ್ನ ಮೇಂಟೈನ್ ಮಾಡ್ತಾರ. ತಂದೆ ಮಗ ಒಂದು ವಿಕೋಪಕ್ಕೆ ಕಾರಣವಾಗಿದ್ದ ಸ್ಟೋರಿನ ಹೈಲೈಟ್ ಮಾಡಿದ್ರೆ ಮಾತ್ರ ಸೂಪರ್ ಆಗಿರುತ್ತೆ ಸಿನಿಮಾ ಅಂತ ಹೇಳ್ಬೋದು. ಬಟ್ ಅದರೆಲ್ಲ ಏನಾದರೂ ಎಡವಟ್ ಮಾಡ್ಕೊಂಡ್ರೆ ಸಿನಿಮಾ ಫ್ಲಾಪ್ ಆಗೋದಂತ ಗ್ಯಾರಂಟಿ. ಯಾಕೆಂದರೆ ಕನೆಕ್ಟ್ ಆಗಿಲ್ಲ ಅಂತ ಅನಿಸ್ತಾ ಇದೆ ಟ್ರೈಲರು. ಓನ್ಲಿ ಯೂತ್ಸ್ ಎಲ್ಲ ಏನಿದ್ದಾರೆ ಅವ್ರಿಗೆಲ್ಲ ಕನೆಕ್ಟ್ ಆಗಿದೆ ಸಿನಿಮಾ ಅಂತ ಅನಿಸ್ತಾ ಇದೆ. ಬಟ್ ಓಲ್ಡ್ ಪರ್ಸನ್, ಏಜ್ ಪರ್ಸನ್ ಆಗಿರ್ಬೋದು, ಇಲ್ಲ ಮಕ್ಕಳು ಅಂತ ನೋಡಬೇಡ ಅಂತ ಸ್ಟಾರ್ಟಿಂಗ್ ಎಲ್ಲ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ದಾರೆ. ಯೂತ್ಗೆ ಕನೆಕ್ಟ್ ಆಗೋ ಸಿನಿಮಾ ಅಂತ ಅನಿಸ್ತಾ ಇದೆ. ಅದರಲ್ಲಿ ಹಾಲಿವುಡ್ ರೇಂಜ್ಗೆ ಸಿನಿಮಾ ಮಾಡಿದ್ರೆ ಯಾವುದೇ ಸಂದೇಹ ಬೇಡ. ಬ್ಲಡ್ಡು, ಆ ವೈಲೆನ್ಸು, ಆ ಫೈಟ್ಸಿಂಗು, ಆ ಸೀಕ್ವೆನ್ಸು, ಅವೇರ್ನೆಸ್ಸು, ಅದು ಅವೇನಂತೀವಿ ವಿಜುವಲ್ಸ್ ಆಗಿರ್ಬೋದು, ಈ ರೀತಿ ಎಲ್ಲ ತಗೊಂಡಾಗ ಏನಾಗ್ತಾ ಇದೆ ಅಂದರೆ ಸೂಪರ್ ಬನಿಸ್ತಾ ಇದೆ. ನೋಡೋಣ ನಮ್ಮ ಕನ್ನಡಿಗರಿಗೆ ಇಷ್ಟ ಆಗುತ್ತಾ ಸಿನಿಮಾ ಅಂತ. ಎಷ್ಟು ಪರ್ಸೆಂಟ್ ಇಷ್ಟ ಆಗಲೇಬೇಕು, ಇಷ್ಟ ಆಗೇ ಆಗುತ್ತೆ. ಕಾರಣ ಏನು ಗೊತ್ತಾ, ಸುಮಾರು ದಿನಗಳಂತ ಸಿನಿಮಾ ಬರ್ತಾ ಇದೆ. ಮೇನ್ ಆಗಿ ಗ್ಲೋಬಲ್ ಅಂದರೆ ಪ್ರಪಂಚ ವ್ಯಾಪ್ತಿಯಲ್ಲಿ ಬರುವ ಸಿನಿಮಾ ಥರ ಮಾಡಿದ್ದಾರೆ. ಇದು ಕೇವಲ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಮಾಡಿರೋ ಸಿನಿಮಾ ಅಲ್ಲ. ಆದ್ದರಿಂದ ಅದನ್ನು ದೃಷ್ಟಿಲಿ ಇಟ್ಕೊಂಡು ನಮ್ಮ ಕನ್ನಡಿಗರು ಈ ಸಿನಿಮಾ ನೋಡ್ಬೇಕಂತ ನಾನು ಆಶಿಸ್ತೀನಿ. ನೋಡೋಣ, ನಿಮಗೆ ಸಿನಿಮಾ ಟ್ರೈಲರ್ ನೋಡಿದ್ಮೇಲೆ, ಟಾಕ್ಸಿಕ್ ಸಿನಿಮಾ ಟ್ರೈಲರ್ ನೋಡಿದ್ಮೇಲೆ ನಿಮಗೆ ಹೇಗೆ ಅನಿಸ್ತು, ಹೇಗಿದೆ ಟ್ರೈಲರ್ ಅಂತ ಕಮೆಂಟ್ ಮಾಡಿ. ಅರ್ಥ ಆಯ್ತಾ, ಇಲ್ಲ ಅರ್ಥ ಆದರೆ ಯಾವ ರೀತಿ ಎಲ್ಲ ಅರ್ಥ ಆಯಿತು ಅಂತ ಮಿಸ್ ಮಾಡ್ದೇ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.